ಏನಾಗುತ್ತೆ, ದರ್ಶನ್ ಭವಿಷ್ಯ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ತೀರ್ಪು ಏನಾಗುತ್ತೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹೈಕೋರ್ಟ್ ತೀರ್ಪು ಏನಿದೆ, ಜಾಮೀನು ಗ್ರಾಂಟ್ ಮಾಡಿರ್ತಕ್ಕಂಥ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತಾ? ರದ್ದು ಮಾಡಿದ್ರೆ ಮತ್ತೆ ದರ್ಶನ್ ಇದೀಗ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತಾ? ಪವಿತ್ರ ಗೌಡ ಕೂಡ ಮತ್ತೆ ವಾಪಸ್ ಬೇಲ್ ಕ್ಯಾನ್ಸಲ್ ಆದ್ರೆ ಜೈಲಿಗೆ ಹೋಗಬೇಕಾಗತ್ತಾ? ಅದಕ್ಕೆ ಮತ್ತೆ ಇನ್ನೇನಾದ್ರೂ ರಿವ್ಯೂ ಹೋಗೋದಕ್ಕೆ ಅವಕಾಶ ಇದೆಯಾ ಇಲ್ವಾ? ಹೀಗೆ ಸಾಕಷ್ಟು ಕುತೂಹಲ ಇದೆ ಈ ಕೇಸ್ನಲ್ಲಿ. ಸುಪ್ರೀಂ ಕೋರ್ಟ್ ನಿನ್ನೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತು ಈ ಒಂದು ಕೇಸ್ನಲ್ಲಿ. ಈ ಕೇಸ್ನಲ್ಲಿ ಏನಾಗಿದೆ ಅಂದ್ರೆ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ ತೀರ್ಪನ್ನ. ಬಹುಶಃ ತರಾತುರಿಯಲ್ಲಿ ತೀರ್ಪು ಕೊಟ್ಟ ಹಾಗಿದೆ. ಅಂದ್ರೆ ಮೆರಿಟ್ಸ್ ಮೇಲೂ ಕೂಡ ನೋಡಬೇಕಾಗಿತ್ತು. ಮೆರಿಟ್ಸ್ ಮೇಲೂ ಕೂಡ ಈ ಕೇಸನ್ನ ಜಾಮೀನು ಕೊಡಬೇಕೋ ಬೇಡವೋ ಅಂತ ವಿವೇಚನೆಗೆ ಒಳಪಡಿಸಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಮಾಡಿದೆ. ಸೊ ಏನಾಗತ್ತೆ ಅನ್ನೋದು ಇನ್ನು 10 ದಿನಗಳ ನಂತರ ಗೊತ್ತಾಗುತ್ತೆ. ತೀರ್ಪು ಬಂದಾಗಲೇ ಗೊತ್ತಾಗುತ್ತೆ ಜಾಮೀನು ರದ್ದಾಗತ್ತಾ ಅಥವಾ ಕಂಟಿನ್ಯೂ ಆಗತ್ತಾ ಅನ್ನೋದು. 50-50 ಇದೆ ಈ ಕೇಸು ಅಂತ ತಜ್ಞ ಲಾಯರ್ಗಳು ನಿನ್ನೆ ಹೇಳ್ತಾ ಇದ್ರು. ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಎನಿವೆ, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ಸುಪ್ರೀಂ ಕೋರ್ಟ್ನಿಂದ ಒಂದು ವೇಳೆ ಬೇಲ್ ರದ್ದಾದರೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನೆಲ್ಲ ಇರುತ್ತೆ? ಎಲ್ಲ 7 ಆರೋಪಿಗಳಿಗೂ ಬೇಲ್ ರದ್ದಾದರೆ ಅವ್ರನ್ನ ಎಲ್ಲೆಲ್ಲಿಗೆ ಕಳಿಸ್ತಾರೆ? ಮತ್ತೆ ಇಮಿಡಿಯೇಟ್ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತಾ ಅಥವಾ ಏನಾದ್ರೂ ಮಧ್ಯದಲ್ಲಿ ಸ್ವಲ್ಪ ಅವರಿಗೆ ಉಸಿರಾಡೋದಕ್ಕೆ ಅವಕಾಶ ಸಿಗತ್ತಾ? ಮುಂದಿನ ಕಾನೂನು ಪ್ರಕ್ರಿಯೆ ಏನೆಲ್ಲ ಇರುತ್ತೆ ಮತ್ತು ಈ ಒಟ್ಟು ಪ್ರಕರಣದ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಇದೆ ಮಹದೇಶ್? ಶ್ರೀಲಕ್ಷ್ಮಿ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸೇರಿ 7 ಜನ ಆರೋಪಿಗಳ ಜಾಮೀನು ರದ್ದು ಕೋರಿ ಸರ್ಕಾರದ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆಯನ್ನ ನಡೆಸಿ ಆದೇಶವನ್ನ 10 ದಿನಗಳ ಕಾಲ ಈಗ ಮುಂದೂಡುವಂತ ಕೆಲಸವನ್ನು ಮಾಡಿದೆ. 10 ದಿನಗಳ ಕಾಲ ಕಾಯ್ದಿರಿಸಿದೆ. ಈ 10 ದಿನಗಳಲ್ಲಿ ಆರೋಪಿಗಳ ಪರ ವಕೀಲರಿಗೆ ತಮ್ಮ ಆಕ್ಷೇಪಣೆಯನ್ನ, ಅಂದ್ರೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದೆ. 3 ಪೇಜ್ಗಳಲ್ಲಿ ಲಿಖಿತ ರೂಪದಲ್ಲಿ ಆಕ್ಷೇಪಣೆ ಸಲ್ಲಿಸಬೇಕಂತೇಳಿ ಈಗಾಗಲೇ ಸೂಚನೆಯನ್ನು ನೀಡಿದೆ. ನಿನ್ನೆ ನಡೆದಂತಹ ಒಂದಷ್ಟು ವಿಚಾರಣೆಯಲ್ಲಿ ಸರ್ಕಾರದ ಪರ ವಕೀಲರೇ ಪ್ರಮುಖವಾದಂತಹ ಅಂಶಗಳನ್ನ ಸಾಕಷ್ಟು ಸುಪ್ರೀಂ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಅದರಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಹೇಳಿದ್ರು. ಹೈಕೋರ್ಟ್ನ ಆದೇಶದ ಬಗ್ಗೆ ನೇರವಾಗಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹೈಕೋರ್ಟ್ ಇಂಥ ತಪ್ಪನ್ನ ಯಾಕೆ ಮಾಡಿದೆ ಅನ್ನುವಂತ ಪ್ರಶ್ನೆಯನ್ನ ನೇರವಾಗಿ ಹೇಳಿದ್ರು. ಸರಿಯಾದ ವಿವೇಚನೆಯನ್ನ ಬಳಸಿಲ್ಲ. ಇಷ್ಟೆಲ್ಲ ಎವಿಡೆನ್ಸ್ ಗಳಿದ್ರು ಕೂಡ, ಇಷ್ಟೆಲ್ಲ ಐ ವಿಟ್ನೆಸ್ ಗಳ ಹೇಳಿಕೆ ಇದ್ರು ಕೂಡ ಯಾಕೆ ಅದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತೇಳಿ ನೇರವಾಗಿ ಅಸಮಾಧಾನ ಹೊರಹಾಕುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಈಗ ಸದ್ಯಕ್ಕೆ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಹೊರಬೀಳುವವರೆಗೂ ಕೂಡ ಏನಂತ ಅನ್ನೋದನ್ನ ನೋಡಬೇಕಾಗುತ್ತೆ. ನಿನ್ನೆ ಆರೋಪಿಗಳ ಪರ ವಕೀಲರು ಕೂಡ ಅಷ್ಟಾಗಿ ಏನು ಎಫೆಕ್ಟಿವ್ ಆಗಿ ವಾದವನ್ನ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಅದೇ ಮತ್ತೆ ಪೊಲೀಸರ ಒಂದಷ್ಟು ಲೋಪಗಳನ್ನ ಎತ್ತು ತೋರಿಸೋದಕ್ಕೆ ಬಂದ್ರು. ಜೊತೆಗೆ ಐ ವಿಟ್ನೆಸ್ ನ ಹೇಳಿಕೆಗಳನ್ನ ಲೇಟ್ ಆಗಿ ಪಡೆಯಲಾಗಿದೆ ಅನ್ನೋ ವಿಚಾರಗಳನ್ನ ಇಲ್ಲಿ ಹೇಳಕ್ ಬಂದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಆ ಒಂದು ವಿಚಾರದಲ್ಲೂ ಕೂಡ ಉಳಿದ ಸಾಕ್ಷ್ಯಗಳಿದಾವೆಲ್ಲ, ಆ ಒಂದು ಸಾಕ್ಷ್ಯಗಳನ್ನ, ಸಾಂದರ್ಭಿಕ ಸಾಕ್ಷ್ಯಗಳಾಗಿರ್ಬೋದು, ಐ ವಿಟ್ನೆಸ್ ಗಳ ಹೇಳಿಕೆಗಳಾಗಿರ್ಬೋದು, ಬೇರೆ ಬೇರೆ ಸಿಸಿಟಿವಿ ಫುಟೇಜ್ಗಳು ಮತ್ತೆ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಯಾಕೆ ಇಲ್ಲಿ ಹೈಕೋರ್ಟ್ ಪರಿಗಣಿಸದೆ ಜಾಮೀನನ್ನ ನೀಡಿದೆ ಅನ್ನುವಂತ ವಿಚಾರವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಈಗ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಒಂದು ವೇಳೆ ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದು, ದರ್ಶನ್ಗೆ ಒಂದು ವೇಳೆ ಜಾಮೀನು ಏನಾದರೂ ರದ್ದಾದ್ರೆ ಮುಂದಿನ ಹಂತ ಏನು, ಮುಂದಿನ ಆಪ್ಷನ್ಸ್ ಏನು? 5 ರಿಂದ 6 ತಿಂಗಳ ಕಾಲ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಆಪ್ಷನ್ ಇರೋದಿಲ್ಲ. ಎಲ್ಲಾ ಡೋರ್ಗಳು ಕೂಡ ಕ್ಲೋಸ್ ಆಗಿರುತ್ತೆ. ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಇಸ್ ದಿ ಸುಪ್ರೀಂ ಆಗಿರುತ್ತೆ. ಆ ಸುಪ್ರೀಂ ಕೋರ್ಟ್ ಇಂದನೇ ಜಾಮೀನು ರದ್ದು ಆದ್ರೆ ಮುಂದಿನ ಕನಿಷ್ಠ ಪಕ್ಷ 6 ತಿಂಗಳ ಕಾಲ ಮತ್ತೆ ಅವರು ಜಾಮೀನಿಗೆ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳಿರೋದಿಲ್ಲ. ಅಂಟಿಲ್ ಅನ್ಲೆಸ್ ಟ್ರಯಲ್ ನ ಒಂದು ಭಾಗ ಮುಗಿಯುವವರೆಗೂ ಕೂಡ, ಟ್ರಯಲ್ ನಲ್ಲಿ ಒಂದು ವೇಳೆ ಟ್ರಯಲ್ ಏನಾದ್ರೂ ಬೇಗ ಬೇಗ ಆಗ್ತಿದ್ರೆ ಅಲ್ಲಿ ಕೂಡ ಇಲ್ಲ. ಒಂದು ವೇಳೆ 6 ತಿಂಗಳಿಗೂ ಅಧಿಕ ಕಾಲ ಟ್ರಯಲ್ ಏನಾದ್ರೂ ನಡೆಯೋದು ಲೇಟ್ ಆದ್ರೆ ಆಗ ಮತ್ತೆ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಬಹುದು. ಅದು ಕೂಡ ಮತ್ತೆ ಲೋವರ್ ಕೋರ್ಟ್ ನಿಂದ ಹೈಕೋರ್ಟ್ ವರೆಗೂ ಕೂಡ ಜಾಮೀನು ಪಡೆಯೋದಕ್ಕೆ ದರ್ಶನ್ ಅಲಿದಾಡಬೇಕಾಗುತ್ತೆ. ದರ್ಶನ್ ಸೇರಿ ಉಳಿದ ಆರೋಪಿಗಳು, ಪವಿತ್ರ ಗೌಡ ಸೇರಿ ಉಳಿದ 7 ಜನ ಆರೋಪಿಗಳಿಗೂ ಕೂಡ ಸೇಮ್ ಪ್ರೊಸೀಜರ್ ಇಲ್ಲಿ ಅಪ್ಲೈ ಆಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಒಂದು ಕೃತ್ಯದಲ್ಲಿ ಅವರ ಪಾತ್ರ ಏನಿದೆ, ಎಷ್ಟಿದೆ, ಅವರ ವಿರುದ್ಧ ಎಷ್ಟು ಸಾಕ್ಷ್ಯಗಳಿದೆ ಅನ್ನೋದ್ರ ಮೇಲೆ ಅವರ ಮುಂದಿನ ಹಾದಿ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಏನಾದ್ರೂ ಈಗ ಅಂದ್ರೆ 10 ದಿನಗಳ
ದಿನಗಳಲ್ಲಿ ಅದನ್ನ ಆದೇಶ ನೀಡಿದ್ರೆ ದರ್ಶನ್ಗೆ ಮಿನಿಮಮ್ 6 ತಿಂಗಳುಗಳ ಕಾಲ ಜೈಲಿನಲ್ಲಿ ಇರಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗದಂತೂ ಖಚಿತ. ಮತ್ತೊಂದು ಕಡೆ ಈ ಒಂದು ವಿಚಾರ ದರ್ಶನ್ ನ ಕೆರಿಯರ್ ನಲ್ಲೂ ಕೂಡ ಸಾಕಷ್ಟು ಎಫೆಕ್ಟ್ ಕೊಡೋದ್ರಲ್ಲಿ ಯಾವುದೇ ರೀತಿಯಿಂದ ಡೌಟ್ ಇಲ್ಲ. ಯಾಕಂದ್ರೆ ಡೆವಿಲ್ ಸಿನಿಮಾ ಶುರುವಾಗಿ ತುಂಬಾ ದಿನಗಳಾಗಿದ್ರು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ 6 ತಿಂಗಳುಗಳ ಕಾಲ ದರ್ಶನ್ ಜೈಲಿನಲ್ಲಿದ್ರು. ಅದಾದ್ಮೇಲೆ ಹೈಕೋರ್ಟ್ ನಲ್ಲಿ ಜಾಮೀನು ತೆಗೆದುಕೊಂಡು ಬಂದ್ಮೇಲೆ ಹೊರಗಡೆ ಇದ್ರು. ಮತ್ತೆ ಶೂಟಿಂಗ್ ಪಡೆಯೋದಕ್ಕೆ ಬೇರೆ ರಾಜ್ಯಕ್ಕೆ ಹೋಗೋದಾಗಿರ್ಬೋದು, ಬೇರೆ ದೇಶಕ್ಕೆ ಹೋಗೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕೋರ್ಟ್ ನ ಪರ್ಮಿಷನ್ ಪಡಿಬೇಕಾಗುತ್ತೆ. ಈ ಒಂದು ವೇಳೆ ದರ್ಶನ್ ಜೈಲಿನಿಂದ ಮತ್ತೆ ಬಂದು ಮತ್ತೆ ಮುಂದಿನ 6 ತಿಂಗಳುಗಳ ನಂತರ ದರ್ಶನ್ ಜೈಲಿನಿಂದ ಬಿಡುಗಡೆ ಆದ್ರೂ ಕೂಡ ಪ್ರೊಡ್ಯೂಸರ್ಸ್ ಆತನಿಗೆ ದುಡ್ಡನ್ನು ಹಾಕೋದಕ್ಕೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಮತ್ತೆ ಕೋರ್ಟ್ ಕಚೇರಿ ಅಂತ ಬರ್ಬೇಕಾಗುತ್ತೆ. ಮತ್ತೆ ದರ್ಶನ್ ಒಳಗಡೆ ಹೋದ್ರೆ ನಮ್ ಸಿನಿಮಾದ ಗತಿ ಏನು ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಹೂಡಿಕೆ ಮಾಡುವಂತವ್ರು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಡೆವಿಲ್ ಸಿನಿಮಾಗೆ ಒಂದಷ್ಟು ಎಫೆಕ್ಟ್ ತಟ್ಟಿದೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ದರ್ಶನ್ ಮುಂದಿನ ಭವಿಷ್ಯ ನಿಂತಿದೆ. ರೈಟ್, ಥ್ಯಾಂಕ್ ಯು ಮಾದೇಶ್. ಡೀಟೇಲ್ಸ್ಗಾಗಿ ಏನಾಗುತ್ತೆ, ದರ್ಶನ್ ಭವಿಷ್ಯ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ತೀರ್ಪು ಏನಾಗುತ್ತೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹೈಕೋರ್ಟ್ ತೀರ್ಪು ಏನಿದೆ, ಜಾಮೀನು ಗ್ರಾಂಟ್ ಮಾಡಿರ್ತಕ್ಕಂಥ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತಾ? ರದ್ದು ಮಾಡಿದ್ರೆ ಮತ್ತೆ ದರ್ಶನ್ ಇದೀಗ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗತ್ತಾ? ಪವಿತ್ರ ಗೌಡ ಕೂಡ ಮತ್ತೆ ವಾಪಸ್ ಬೇಲ್ ಕ್ಯಾನ್ಸಲ್ ಆದ್ರೆ ಜೈಲಿಗೆ ಹೋಗ್ಬೇಕಾಗತ್ತಾ? ಅದಕ್ಕೆ ಮತ್ತೆ ಇನ್ನೇನಾದ್ರೂ ರಿವ್ಯೂ ಹೋಗೋದಕ್ಕೆ ಅವಕಾಶ ಇದೆಯಾ ಇಲ್ವಾ? ಹೀಗೆ ಸಾಕಷ್ಟು ಕುತೂಹಲ ಇದೆ ಈ ಕೇಸ್ನಲ್ಲಿ. ಸುಪ್ರೀಂ ಕೋರ್ಟ್ ನಿನ್ನೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿತು ಈ ಒಂದು ಕೇಸ್ನಲ್ಲಿ. ಈ ಕೇಸ್ನಲ್ಲಿ ಏನಾಗಿದೆ ಅಂದ್ರೆ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ ತೀರ್ಪನ್ನ. ಬಹುಶಃ ತರಾತುರಿಯಲ್ಲಿ ತೀರ್ಪು ಕೊಟ್ಟ ಹಾಗಿದೆ. ಅಂದ್ರೆ ಮೆರಿಟ್ಸ್ ಮೇಲೂ ಕೂಡ ನೋಡಬೇಕಾಗಿತ್ತು. ಮೆರಿಟ್ಸ್ ಮೇಲೂ ಕೂಡ ಈ ಕೇಸನ್ನ ಜಾಮೀನು ಕೊಡಬೇಕೋ ಬೇಡವೋ ಅಂತ ವಿವೇಚನೆಗೆ ಒಳಪಡಿಸಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಮಾಡಿದೆ. ಸೊ ಏನಾಗತ್ತೆ ಅನ್ನೋದು ಇನ್ನು 10 ದಿನಗಳ ನಂತರ ಗೊತ್ತಾಗುತ್ತೆ. ತೀರ್ಪು ಬಂದಾಗಲೇ ಗೊತ್ತಾಗುತ್ತೆ. ಜಾಮೀನು ರದ್ದಾಗತ್ತಾ ಅಥವಾ ಕಂಟಿನ್ಯೂ ಆಗತ್ತಾ ಅನ್ನೋದು 50-50 ಇದೆ ಈ ಕೇಸು ಅಂತ ತಜ್ಞ ಲಾಯರ್ಗಳು ನಿನ್ನೆ ಹೇಳ್ತಾ ಇದ್ರು. ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಎನಿವೆ, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ಸುಪ್ರೀಂ ಕೋರ್ಟ್ನಿಂದ ಒಂದು ವೇಳೆ ಬೇಲ್ ರದ್ದಾದರೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನೆಲ್ಲ ಇರುತ್ತೆ? ಎಲ್ಲ 7 ಆರೋಪಿಗಳಿಗೂ ಬೇಲ್ ರದ್ದಾದರೆ ಅವ್ರನ್ನ ಎಲ್ಲೆಲ್ಲಿಗೆ ಕಳಿಸ್ತಾರೆ? ಮತ್ತೆ ಇಮಿಡಿಯೇಟ್ ಜೈಲಿಗೆ ಶಿಫ್ಟ್ ಆಗ್ಬೇಕಾಗತ್ತಾ ಅಥವಾ ಏನಾದ್ರೂ ಮಧ್ಯದಲ್ಲಿ ಸ್ವಲ್ಪ ಅವರಿಗೆ ಉಸಿರಾಡೋದಕ್ಕೆ ಅವಕಾಶ ಸಿಗತ್ತಾ? ಮುಂದಿನ ಕಾನೂನು ಪ್ರಕ್ರಿಯೆ ಏನೆಲ್ಲ ಇರುತ್ತೆ ಮತ್ತು ಈ ಒಟ್ಟು ಪ್ರಕರಣದ ಕುರಿತಾಗಿ ಏನೆಲ್ಲ ಅಪ್ಡೇಟ್ ಇದೆ ಮಹದೇಶ್? ಶ್ರೀಲಕ್ಷ್ಮಿ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸೇರಿ 7 ಜನ ಆರೋಪಿಗಳ ಜಾಮೀನು ರದ್ದು ಕೋರಿ ಸರ್ಕಾರದ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆಯನ್ನ ನಡೆಸಿ ಆದೇಶವನ್ನ 10 ದಿನಗಳ ಕಾಲ ಈಗ ಮುಂದೂಡುವಂತ ಕೆಲಸವನ್ನು ಮಾಡಿದೆ. 10 ದಿನಗಳ ಕಾಲ ಕಾಯ್ದಿರಿಸಿದೆ. ಈ 10 ದಿನಗಳಲ್ಲಿ ಆರೋಪಿಗಳ ಪರ ವಕೀಲರಿಗೆ ತಮ್ಮ ಆಕ್ಷೇಪಣೆಯನ್ನ, ಅಂದ್ರೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದೆ. 3 ಪೇಜ್ಗಳಲ್ಲಿ ಲಿಖಿತ ರೂಪದಲ್ಲಿ ಆಕ್ಷೇಪಣೆ ಸಲ್ಲಿಸಬೇಕಂತೇಳಿ ಈಗಾಗಲೇ ಸೂಚನೆಯನ್ನು ನೀಡಿದೆ. ನಿನ್ನೆ ನಡೆದಂತಹ ಒಂದಷ್ಟು ವಿಚಾರಣೆಯಲ್ಲಿ ಸರ್ಕಾರದ ಪರ ವಕೀಲರೇ ಪ್ರಮುಖವಾದಂತಹ ಅಂಶಗಳನ್ನ ಸಾಕಷ್ಟು ಸುಪ್ರೀಂ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಅದರಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಹೇಳಿದ್ರು. ಹೈಕೋರ್ಟ್ನ ಆದೇಶದ ಬಗ್ಗೆ ನೇರವಾಗಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹೈಕೋರ್ಟ್ ಇಂಥ ತಪ್ಪನ್ನ ಯಾಕೆ ಮಾಡಿದೆ ಅನ್ನುವಂತ ಪ್ರಶ್ನೆಯನ್ನ ನೇರವಾಗಿ ಹೇಳಿದ್ರು. ಸರಿಯಾದ ವಿವೇಚನೆಯನ್ನ ಬಳಸಿಲ್ಲ. ಇಷ್ಟೆಲ್ಲ ಎವಿಡೆನ್ಸ್ಗಳಿದ್ರು ಕೂಡ, ಇಷ್ಟೆಲ್ಲ ಐ ವಿಟ್ನೆಸ್ ಗಳ ಹೇಳಿಕೆ ಇದ್ರು ಕೂಡ ಯಾಕೆ ಅದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತೇಳಿ ನೇರವಾಗಿ ಅಸಮಾಧಾನ ಹೊರಹಾಕುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಈಗ ಸದ್ಯಕ್ಕೆ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಹೊರಬೀಳುವವರೆಗೂ ಕೂಡ ಏನಂತ ಅನ್ನೋದನ್ನ ನೋಡಬೇಕಾಗುತ್ತೆ. ನಿನ್ನೆ ಆರೋಪಿಗಳ ಪರ ವಕೀಲರು ಕೂಡ ಅಷ್ಟಾಗಿ ಏನು ಎಫೆಕ್ಟಿವ್ ಆಗಿ ವಾದವನ್ನ ಮಾಡುವಂತ ಕೆಲಸವನ್ನು ಮಾಡಲಿಲ್ಲ. ಅದೇ ಮತ್ತೆ ಪೊಲೀಸರ ಒಂದಷ್ಟು ಲೋಪಗಳನ್ನ ಎತ್ತು ತೋರಿಸೋದಕ್ಕೆ ಬಂದ್ರು. ಜೊತೆಗೆ ಐ ವಿಟ್ನೆಸ್ ನ ಹೇಳಿಕೆಗಳನ್ನ ಲೇಟ್ ಆಗಿ ಪಡೆಯಲಾಗಿದೆ ಅನ್ನುವಂತ ವಿಚಾರಗಳನ್ನ ಇಲ್ಲಿ ಹೇಳಕ್ ಬಂದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಆ ಒಂದು ವಿಚಾರದಲ್ಲೂ ಕೂಡ ಉಳಿದ ಸಾಕ್ಷ್ಯಗಳಿದಾವೆಲ್ಲ, ಆ ಒಂದು ಸಾಕ್ಷ್ಯಗಳನ್ನ, ಸಾಂದರ್ಭಿಕ ಸಾಕ್ಷ್ಯಗಳಾಗಿರ್ಬೋದು, ಐ ವಿಟ್ನೆಸ್ ಗಳ ಹೇಳಿಕೆಗಳಾಗಿರ್ಬೋದು, ಬೇರೆ ಬೇರೆ ಸಿಸಿಟಿವಿ ಫುಟೇಜ್ಗಳು ಮತ್ತೆ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಯಾಕೆ ಇಲ್ಲಿ ಹೈಕೋರ್ಟ್ ಪರಿಗಣಿಸದೆ ಜಾಮೀನನ್ನ ನೀಡಿದೆ ಅನ್ನುವಂತ ವಿಚಾರವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಈಗ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಒಂದು ವೇಳೆ ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದು, ದರ್ಶನ್ಗೆ ಒಂದು ವೇಳೆ ಜಾಮೀನು ಏನಾದರೂ ರದ್ದಾದ್ರೆ ಮುಂದಿನ ಹಂತ ಏನು, ಮುಂದಿನ ಆಪ್ಷನ್ಸ್ ಏನು,
5 ರಿಂದ 6 ತಿಂಗಳ ಕಾಲ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಆಪ್ಷನ್ ಇರೋದಿಲ್ಲ. ಎಲ್ಲಾ ಡೋರ್ಗಳು ಕೂಡ ಕ್ಲೋಸ್ ಆಗಿರುತ್ತೆ. ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಇಸ್ ದಿ ಸುಪ್ರೀಂ ಆಗಿರುತ್ತೆ. ಆ ಸುಪ್ರೀಂ ಕೋರ್ಟ್ ಇಂದನೇ ಜಾಮೀನು ರದ್ದು ಆದ್ರೆ ಮುಂದಿನ ಕನಿಷ್ಠ ಪಕ್ಷ 6 ತಿಂಗಳ ಕಾಲ ಮತ್ತೆ ಅವರು ಜಾಮೀನಿಗೆ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳಿರೋದಿಲ್ಲ. ಅಂಟಿಲ್ ಅನ್ಲೆಸ್ ಟ್ರಯಲ್ ನ ಒಂದು ಭಾಗ ಮುಗಿಯುವವರೆಗೂ ಕೂಡ ಟ್ರಯಲ್ ನಲ್ಲಿ ಒಂದು ವೇಳೆ ಟ್ರಯಲ್ ಏನಾದ್ರೂ ಬೇಗ ಆಗ್ತಿದ್ರೆ ಅಲ್ಲಿ ಕೂಡ ಇಲ್ಲ. ಒಂದು ವೇಳೆ 6 ತಿಂಗಳಿಗೂ ಅಧಿಕ ಕಾಲ ಟ್ರಯಲ್ ಏನಾದ್ರೂ ನಡೆಯೋದು ಲೇಟ್ ಆದ್ರೆ ಆಗ ಮತ್ತೆ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಬಹುದು. ಅದು ಕೂಡ ಮತ್ತೆ ಲೋವರ್ ಕೋರ್ಟ್ ನಿಂದ ಹೈಕೋರ್ಟ್ ವರೆಗೂ ಕೂಡ ಜಾಮೀನು ಪಡೆಯೋದಕ್ಕೆ ದರ್ಶನ್ ಅಲೆದಾಡಬೇಕಾಗುತ್ತೆ. ದರ್ಶನ್ ಸೇರಿ ಉಳಿದ ಆರೋಪಿಗಳು, ಪವಿತ್ರ ಗೌಡ ಸೇರಿ ಉಳಿದ 7 ಜನ ಆರೋಪಿಗಳಿಗೂ ಕೂಡ ಸೇಮ್ ಪ್ರೊಸೀಜರ್ ಇಲ್ಲಿ ಅಪ್ಲೈ ಆಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಒಂದು ಕೃತ್ಯದಲ್ಲಿ ಅವರ ಪಾತ್ರ ಏನಿದೆ, ಎಷ್ಟಿದೆ, ಅವರ ವಿರುದ್ಧ ಎಷ್ಟು ಸಾಕ್ಷ್ಯಗಳಿದೆ ಅನ್ನೋದ್ರ ಮೇಲೆ ಅವರ ಮುಂದಿನ ಹಾದಿ ಇದೆ.